ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮೂಲಕ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ, ಬನ್ನಿ ದಿನದಲ್ಲಿ ಒಮ್ಮೆಯಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗಂತ ನಾವು ಫಲದ ಮೇಲೆ ನಿರೀಕ್ಷೆಯನ್ನ ಇಟ್ಟು ಕಣ್ಣೀರನ್ನ ಇಟ್ಟು ಕೆಲಸವನ್ನ ಮಾಡದೆಯೇ ನಿರಾಸೆಯನ್ನ ಹೆಚ್ಚು ಕೆಲಸಗಳನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಎನ್ನುವುದು ಇಂದಲ್ಲ ನಾಳೆ ಖಂಡಿತವಾಗಿಯೂ ದೊರಕುತ್ತದೆ. ಆದರೆ ನಿರಂತರವಾಗಿ ಕೆಲಸ ಮಾಡುವಂತಹ ಶ್ರದ್ಧೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಪ್ರೀತಿಯಿಂದ ಮಾಡಿದರೆ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ. ದೇವರೇ ಹೇಳಿದ್ದಾನೆ, ನಿನ್ನ ಕೆಲಸಗಳನ್ನು ನೀನು ಶ್ರದ್ಧೆಯಿಂದ ಮಾಡು. ನಿನಗೆ ಯಾವಾಗ ಏನನ್ನ ಕರುಣಿಸಬೇಕೋ ಅದು ನನಗೆ ತಿಳಿದಿದೆ. ಆ ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಾಗ ನಿನಗೆ ಕರುಣಿಸುತ್ತೇನೆ ಎಂದು. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ಜವಾಬ್ದಾರಿಗಳಿಂದ ನೀವು ಓಡಿ ಹೋಗುವುದಕ್ಕೆ ಹೋಗಲೇಬೇಡಿ. ಯಾವುದೇ ಕೆಲಸವಾದರೂ ಕೂಡ ಸರಿ, ಅಲ್ಲಿ ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸುವುದನ್ನು ಕಲಿಯಬೇಕು. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಫಲಿತಾಂಶವನ್ನ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಬಿಟ್ಟು ಬಿಡಿ. ಅವನು ಸಮಯವನ್ನ ನೋಡಿ ಸಂದರ್ಭವನ್ನ ನೋಡಿ ಎಲ್ಲವನ್ನ ಒಂದು ದಿನ ಕರುಣಿಸುತ್ತಾನೆ. ಕೇವಲ ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿದೆ, ಫಲ ನಿಮ್ಮ ಕೈಯಲ್ಲಿ ಇಲ್ಲ. ಹಾಗಾಗಿ ಮಾಡುತ್ತಿರುವಂತಹ ಕರ್ಮಗಳನ್ನು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡುವುದನ್ನು ನೀವು ಕಲಿಯಬೇಕು. ಆಗ ಸಮಯ ಎನ್ನುವುದು ಬಂದಾಗ ಆ ಒಂದು ನಿಮ್ಮ ಶ್ರದ್ಧೆಗೆ ಯಾವುದನ್ನು ಕರುಣಿಸಬೇಕೋ ಆ ದೇವರು ಖಂಡಿತವಾಗಿಯೂ ಕರುಣಿಸುತ್ತಾನೆ. ಸಮಯ ನೋಡಿ ಬರುವವರಿಗೆ ಕಾಯುವುದೇ ಬದುಕು. ಯಾವುದೇ ಕಾರಣಕ್ಕೂ ಕೂಡ ಸಮಯವನ್ನು ನೋಡಿ ನಿಮ್ಮ ಬಳಿಗೆ ಬರುವಂಥವರನ್ನು ನಂಬುವುದಕ್ಕೆ ಹೋಗಲೇಬೇಡಿ. ಅಂಥವರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೂ ಕೂಡ ಹೋಗಲೇಬಾರದು. ಅವರು ಕೇವಲ ಸಮಯದ ಸಾಧಕರು ಆಗಿರುತ್ತಾರೆ ಅಷ್ಟೇ. ನಮ್ಮ ಕನಸಿಗಿಂತ ನಮ್ಮ ಶ್ರಮ ದೊಡ್ಡದಾಗಿ ಇದ್ದಾಗ ಮಾತ್ರ ಯಶಸ್ಸು ಎನ್ನುವುದು ಖಂಡಿತವಾಗಿಯೂ ನಾವು ಅಂದುಕೊಂಡ ರೀತಿಯಲ್ಲಿ ಸಿಕ್ಕೇ ಸಿಗುತ್ತದೆ. ನಾವು ಕನಸು ಕಾಣುವುದು ಮಾತ್ರ ಕೆಲಸವಲ್ಲ, ಆ ಕನಸಿಗೆ ತಕ್ಕ ರೀತಿಯ ಫಲಿತಾಂಶವನ್ನು ದಕ್ಕಿಸಿಕೊಳ್ಳಬೇಕು ಅನ್ನುವುದೇ ಆದರೆ ನಿರಂತರವಾಗಿರುವಂತಹ ಪರಿಶ್ರಮವನ್ನು ಪಡುವಂತಹ ಗುಣಗಳನ್ನು ಕೂಡ ನಾವು ಬೆಳೆಸಿಕೊಳ್ಳಬೇಕು. ನಿರಂತರವಾಗಿ ಪರಿಶ್ರಮವನ್ನು ಯಾವ ವ್ಯಕ್ತಿಯು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೆಯೋ ಖಂಡಿತವಾಗಿಯೂ ಕೂಡ ಅವನ ಒಂದು ಆಸೆಗಳನ್ನಾಗಲಿ ಅವನ ಒಂದು ಕನಸುಗಳನ್ನಾಗಲಿ ನನಸು ಮಾಡಿಕೊಳ್ಳುತ್ತಾನೆ. ಅತಿ ದೊಡ್ಡ ಸಂಪತ್ತು ಅಂದರೆ ಬುದ್ಧಿವಂತಿಕೆ. ಬಲವಾದ ಒಂದು ಆಯುಧ ಅಂದರೆ ತಾಳ್ಮೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಜೀವನದಲ್ಲಿ ಅದೆಂತಹ ಸಂದರ್ಭ ಒದಗಿ ಬಂದರೂ ಕೂಡ ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲೇಬಾರದು. ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ. ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ. ಯಾರೇ ಏನೇ ಹೇಳುತ್ತಿದ್ದಾರೆ ಅಥವಾ ಏನೇ ಹೇಳಿದರೂ ಕೂಡ ನಿಮ್ಮ ಮೇಲೆ ನಿಮಗೆ ಇರುವಂತಹ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡಿ. ಅದುವೇ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಮಾರ್ಗಗಳನ್ನು ತೋರಿಸುವುದಕ್ಕೆ ಸಾಧ್ಯವಾಗುವುದು. ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು. ಜೀವನದಲ್ಲಿ ಸಮಸ್ಯೆಗಳೇ ಬರಲಿ, ನೋವುಗಳೇ ಬರಲಿ, ಸಂಕಟಗಳೇ ಬರಲಿ, ಜೀವನದಲ್ಲಿ ನಗುವುದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಮರೆಯಲೇಬಾರದು. ಎಂತಹ ಕಠಿಣವಾಗಿರುವಂತಹ ಸಂದರ್ಭ ಜೀವನದಲ್ಲಿ ಒದಗಿ ಬಂದರೂ ಕೂಡ ನಗುತ್ತಾ ಅದನ್ನು ಬಗೆಹರಿಸಿಕೊಳ್ಳುವುದನ್ನು ಕಲಿಯಬೇಕು. ವಿಸ್ಮಯ ಏನೆಂದರೆ ಇವೆಲ್ಲವೂ ಕೂಡ ದುಡ್ಡಿಲ್ಲದೆ ನಮಗೆ ಪ್ರಕೃತಿಯಲ್ಲಿ ಸಿಗುವಂಥದ್ದು. ಇದನ್ನು ನಾವು ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದು ನಮಗೆ ಬಿಟ್ಟಿದ್ದು. ಅವು ಎಂದಿಗೂ ಕೂಡ ನಮ್ಮ ಜೊತೆಯಲ್ಲಿಯೇ ಇರಬೇಕು. ಆ ರೀತಿಯಾಗಿ ನಾವು ಅದನ್ನು ನೋಡಿಕೊಳ್ಳಬೇಕು. ಅಂದಾಗ ಮಾತ್ರ ಬದುಕು ಎನ್ನುವುದು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಕಷ್ಟಪಡದೆಯೇ ಸಿಕ್ಕಿರುವಂತಹ ಫಲ ಎಂದಿಗೂ ಕೂಡ ನಮ್ಮ ಜೀವನದಲ್ಲಿ ಸುಖವನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಸುಖವನ್ನು ಜನರು ಅಥವಾ ಕಷ್ಟಪಡುವುದರಲ್ಲಿಯೇ ನಾವು ಕಲಿಯಬೇಕು. ಹಾಗಾಗಿ ಕಷ್ಟಪಡದೆ ಇಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯ ಫಲ ಎನ್ನುವುದು ಸಿಗುವುದಕ್ಕೆ ಅಸಾಧ್ಯ.
ಕಷ್ಟಪಡುವುದರಲ್ಲಿಯೇ ನಾವು ಸುಖವನ್ನು ಹುಡುಕಬೇಕು. ದೇವರು ಕೂಡ ನೋಡುತ್ತಿರುತ್ತಾನೆ, ಗಮನಿಸುತ್ತಾ ಇರುತ್ತಾನೆ. ಯಾವ ವ್ಯಕ್ತಿಯು ನಿರಂತರವಾಗಿ ಶ್ರಮವನ್ನು ಪಡುತ್ತಾನೆಯೋ, ಯಾವ ವ್ಯಕ್ತಿ ನಿರಂತರವಾಗಿ ಕಷ್ಟಗಳನ್ನು ಪಡುತ್ತಾನೆಯೋ ಅಂಥವರಿಗೆ ದೇವರು ಖಂಡಿತವಾಗಿಯೂ ಕೂಡ ಸುಖವನ್ನು ಕರುಣಿಸುತ್ತಾನೆ. ಅಂದ ಮತ್ತು ಆನಂದ ಎನ್ನುವುದು ಬೇರೆ ಯಾವ ಜಾಗದಲ್ಲಿಯೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಅವುಗಳು ನಿನ್ನೊಳಗೆ ಇರುತ್ತದೆ, ಮತ್ತೆ ಹುಡುಕಬೇಡ. ಏಕೆಂದರೆ ಅವು ಇರುವುದನ್ನು ಮೊದಲು ನೀನು ಗುರುತಿಸುವುದನ್ನು ಕಲಿಯಬೇಕು. ಇಲ್ಲವೆಂದರೆ ಕೆಲವೊಮ್ಮೆ ನೀನು ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಒದಗಿ ಬರಬಹುದು. ಕೆಲವೊಂದು ಬಿಟ್ಟು ನಾವು ಬದುಕುವುದನ್ನು ಕಲಿಯಬೇಕು. ಕೆಲವರನ್ನ ದೂರ ಬಿಟ್ಟು ಬದುಕಬೇಕು. ಕೆಲವರನ್ನ ಮರೆತು ಬದುಕುವುದನ್ನು ಕಲಿಯಬೇಕು. ಇಲ್ಲವಾದರೆ ಈ ಕೆಲವು ಕಡೆ ಹಲವುಗಳಾಗಿ ಹಲವಾರು ಥರ ನಮ್ಮನ್ನು ಕಾಡಲು ಆರಂಭಿಸುತ್ತವೆ. ಹಾಗಾಗಿ ಜೀವನದಲ್ಲಿ ನೀವು ಹೇಗೆ ಬದುಕಬೇಕು ಅಂದರೆ, ಯಾರೂ ಕೂಡ ನಿಮ್ಮಲ್ಲಿ ಏನೂ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿರುತ್ತಾರೆಯೋ ಅವರೇ ಒಂದು ದಿನ ಬಂದು ಖಂಡಿತವಾಗಿಯೂ ಕೂಡ ನಾನು ಅಂದಿದ್ದು ತಪ್ಪಾಗಿದೆ, ನನ್ನನ್ನು ಕ್ಷಮಿಸು ಎಂದು ನಿಮ್ಮ ಬಳಿಗೆ ಕೇಳಬೇಕು. ಆ ರೀತಿಯಾಗಿ ನೀವು ಬೆಳೆದು ತೋರಿಸಬೇಕು. ಯಾವ ವ್ಯಕ್ತಿಯ ಜೊತೆಗೆ ಇದ್ದರೆ ನಮಗೆ ಹೆಚ್ಚು ನೆಮ್ಮದಿ ಎನ್ನುವುದು ಸಿಗುವುದು, ಆ ವ್ಯಕ್ತಿಯ ಜೊತೆಗೆ ಸಮಯ ಕಳೆಯಲು ಸಹ ಅಷ್ಟೇ ಕಡಿಮೆ ಸಿಗುವುದು. ಯಾವ ವ್ಯಕ್ತಿಯೊಂದಿಗೆ ನಮಗೆ ಹೆಚ್ಚು ನೆಮ್ಮದಿ ಎನ್ನುವುದು ಸಿಗುವುದೋ, ಯಾವ ವ್ಯಕ್ತಿಯೊಂದಿಗೆ ನಮಗೆ ಹೆಚ್ಚು ತೃಪ್ತಿ ಎನ್ನುವುದು ಸಿಗುವುದೋ, ಯಾವ ವ್ಯಕ್ತಿಯೊಂದಿಗೆ ನಮಗೆ ಒಳ್ಳೆಯ ಆತ್ಮವಿಶ್ವಾಸ ಎನ್ನುವುದು ಗಟ್ಟಿಯಾಗುವುದೋ ಆ ವ್ಯಕ್ತಿಯೊಂದಿಗೆ ಸಮಯ ಕಳೆಯುವಂತಹ ಅವಕಾಶವು ಕಡಿಮೆ ಪ್ರಮಾಣದಲ್ಲಿ ಸಿಗುವುದು. ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿ ಇರುವುದೇ ಇಲ್ಲ, ನಮ್ಮ ಆಲೋಚನೆ ಮತ್ತು ನಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಹಾಗಾಗಿ ನೆಮ್ಮದಿಯಿಂದ ಇರುವುದನ್ನು ಕಲಿಯಬೇಕು. ಮನುಷ್ಯನ ಅವಶ್ಯಕತೆಗಳಿಗೆ ತಕ್ಕಂತೆ ಮಾತ್ರ ಯೋಚನೆಗಳನ್ನು ಮಾಡಬೇಕು. ಮನುಷ್ಯನಿಂದ ಯಾವುದು ಸಾಧ್ಯವಾಗುತ್ತದೆಯೋ ಅಥವಾ ಎಷ್ಟು ನಮಗೆ ದಕ್ಕಬೇಕು ಎಂದು ಬರೆದಿರುತ್ತದೆಯೋ ಅಷ್ಟು ಮಾತ್ರ ನಮಗೆ ದಕ್ಕುವುದಕ್ಕೆ ಸಾಧ್ಯವಾಗುವುದು. ನಮ್ಮ ಯೋಗ್ಯತೆಯನ್ನು ಮೀರಿ ಅತಿಯಾಗಿ ಆಲೋಚನೆಗಳನ್ನು ಮಾಡುವುದಾಗಲಿ, ಅತಿಯಾಗಿ ನಿರೀಕ್ಷೆಗಳನ್ನು ಮಾಡುವುದಾಗಲಿ ಮಾಡಲೇಬಾರದು. ಖಂಡಿತವಾಗಿಯೂ ಕೂಡ ಅತಿಯಾದ ನಿರೀಕ್ಷೆ ಎನ್ನುವುದು ನಮ್ಮಲ್ಲಿ ಒಂದು ಒಳ್ಳೆಯ ರೀತಿಯ ಪರಿಣಾಮವನ್ನು ಬೀರುವುದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ನಮ್ಮ ಜೀವನದಲ್ಲಿ ಹಲವು ರೀತಿಯಲ್ಲಿ ಸಮಸ್ಯೆಗಳು ಉದ್ಭವ ಆಗುವುದು. ಬದುಕಿನಲ್ಲಿ ನಮಗೂ ಕೂಡ ಒಬ್ಬ ಒಳ್ಳೆಯ ಗುರುವಿಲ್ಲ ಎಂದು ಯಾವತ್ತಿಗೂ ಕೂಡ ಅಂದುಕೊಳ್ಳಬೇಡಿ. ನೀವು ಮಾಡುವಂತಹ ಎಷ್ಟೋ ತಪ್ಪುಗಳು ಒಳ್ಳೆಯ ಪಾಠವನ್ನು ಜೀವನದಲ್ಲಿ ಕಲಿಸುತ್ತದೆ. ಆ ತಪ್ಪುಗಳಿಂದ ನೀವು ತಿದ್ದುಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ಕಲಿಯಬೇಕು. ಮನುಷ್ಯನ ಎಲ್ಲ ಒಂದು ದುಃಖಗಳಿಗೆ ಮುಖ್ಯವಾಗಿರುವಂತಹ ಕಾರಣ ಏನೆಂದರೆ ಅದುವೇ ಅತೃಪ್ತಿ. ತೃಪ್ತಿಯನ್ನು ಮನುಷ್ಯ ಕಾಣಬೇಕು. ಯಾವುದು ಎಷ್ಟರಲ್ಲಿ ಇರುತ್ತದೆಯೋ ಅಷ್ಟರಲ್ಲಿಯೇ ತೃಪ್ತಿಯನ್ನು ಕಾಣಬೇಕು. ಹಿರಿಯರು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚಬೇಕು ಎಂದು. ಅದೇ ರೀತಿಯಾಗಿ ನಮ್ಮ ಯೋಗ್ಯತೆ, ನಮ್ಮ ಸಾಮರ್ಥ್ಯ ಎನ್ನುವುದು ಎಷ್ಟು ಇರುತ್ತದೆಯೋ ಅಷ್ಟಕ್ಕೆ ಅನುಗುಣವಾಗಿ ಮಾತ್ರ ನಾವು ನಮ್ಮ ಆಸೆಗಳಾಗಲಿ, ಕನಸುಗಳನ್ನಾಗಲಿ, ನಿರೀಕ್ಷೆಗಳನ್ನಾಗಲಿ ಇಟ್ಟುಕೊಳ್ಳಬೇಕು. ಆಗ ಖಂಡಿತವಾಗಿಯೂ ಕೂಡ ಮನಸ್ಸಿಗೆ ನೋವು ಎನ್ನುವುದು ಆಗುವುದೇ ಇಲ್ಲ. ಧರ್ಮ ಯಾವುದೇ ಇರಲಿ ಅಲ್ಲಿ ಲೆಕ್ಕ ಕರ್ಮದ್ದೇ ಆಗಿರುತ್ತದೆ. ಹಾಗಾಗಿ ಧರ್ಮ ನೀವು ಪಾಲನೆಯನ್ನು ಮಾಡಬೇಕು. ಧರ್ಮದ ರೀತಿಯಲ್ಲಿ ಜೀವನವನ್ನು ನಿರ್ವಹಿಸಬೇಕು. ಹಾಗೂ ನೀವು ಮಾಡುತ್ತಿರುವಂತಹ ಕರ್ಮದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲೇಬೇಕು. ಏಕೆಂದರೆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನೇ ನಿಮಗೆ ಸೋಲಿಸಿದರು. ನೀವು ಜೀವನದಲ್ಲಿ ಮಾಡಿರುವಂತಹ ಕರ್ಮ ನಿಮಗೆ ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಕರ್ಮಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ದೇವರಾಗಲಿ ಮನುಷ್ಯರಾಗಲಿ ಏನೂ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಕರ್ಮ ಎನ್ನುವುದು ಯಾರನ್ನೂ ಕೂಡ ಬಿಟ್ಟಿದ್ದಲ್ಲ. ಕರ್ಮಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ಎಲ್ಲರೂ ಕೂಡ ಅನುಭವಿಸಲೇಬೇಕಾಗುತ್ತದೆ. ಎಲ್ಲವನ್ನ ಯೋಚಿಸಿ ಕೊರಗುತ್ತಾ ಕೂರುವುದರ ಬದಲಿ ಯಾವುದು ಎಷ್ಟು ಇದೆಯೋ ಅಷ್ಟರ ಬಗ್ಗೆ ಮಾತ್ರ ಯೋಚನೆಗಳನ್ನು ಮಾಡುತ್ತಾ ನೆಮ್ಮದಿಯ ಜೀವನವನ್ನು ಕಳೆಯುವುದು ತೃಪ್ತಿಯ ಜೀವನ. ಬದುಕಿನಲ್ಲಿ ಯಾರು ಎಷ್ಟೇ ಹುಳಿಯೆಲ್ಲ ಹಿಂಡಿದರೂ ಕೂಡ ಹೊರಗಡೆ ಹಾಲಿನಂತೆ ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಮಾಡಿಕೊಳ್ಳುವಂತಹ ಜಾಣತನ ನಮ್ಮಲ್ಲಿ ಇರಬೇಕು. ಯಾರು ಎಷ್ಟೇ ನಿಮ್ಮ ಬಗ್ಗೆ ಕೆಡಕನ್ನು ಬಯಸಿದರೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಬೇಕು.
ಎಲ್ಲವನ್ನ ನೋಡುತ್ತಿದ್ದಾನೆ ಭಗವಂತ. ಕಾಲ ಸಮಯಕ್ಕೋಸ್ಕರ ಮಾತ್ರ ಕಾಯುತ್ತಿದ್ದಾನೆ. ಆ ಸಮಯವಾಗಲಿ ಕಾಲವಾಗಲಿ ಬಂದಿತು ಎಂದಾಗ ಖಂಡಿತವಾಗಿಯೂ ಯಾರ್ಯಾರು ಯಾವ ರೀತಿಯ ಪ್ರಯತ್ನಗಳನ್ನು, ಯಾರ್ಯಾರು ಯಾವ ರೀತಿಯ ಹುಳಿ ಹಿಂಡುವಂತಹ ಕೆಲಸಗಳನ್ನು ಮಾಡಿರುತ್ತಾರೆಯೋ ಅವರಿಗೆ ತಕ್ಕ ರೀತಿಯಾಗಿರುವಂತಹ ಪ್ರತಿಫಲವನ್ನು ಆ ದೇವರು ಕರುಣಿಸುತ್ತಾನೆ. ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವಂತಹ ನಿಮ್ಮ ಹೃದಯವು ಯಾರನ್ನಾದರೂ ಅಥವಾ ಯಾವುದನ್ನಾದರೂ ಬಿಟ್ಟುಕೊಟ್ಟ ನಂತರವೂ ಕೂಡ ಸ್ವಲ್ಪ ಅದು ಪರವಾಗಿಲ್ಲ, ಏಕೆಂದರೆ ನಿಮ್ಮ ಭಾವನೆಗಳಿಗೆ ಇಲ್ಲಿ ಬೆಲೆ ಎನ್ನುವುದು ಇಲ್ಲ. ಎಲ್ಲಿ ನಿಮ್ಮ ಭಾವನೆಗಳಿಗೆ ಬೆಲೆ ಎನ್ನುವುದು ಇರುತ್ತದೆಯೋ ಅಲ್ಲಿ ಮಾತ್ರ ನೀವು ಮಾತನಾಡುವುದಕ್ಕೆ, ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಹೋಗಬೇಕು. ಯಾರೂ ಅಂತ್ಯಗಳನ್ನು ಇಷ್ಟಪಡುವುದೇ ಇಲ್ಲ. ದೂರವಾದಾಗ ಗೊತ್ತಾಗುತ್ತದೆ ಒಬ್ಬ ವ್ಯಕ್ತಿಯ ಬೆಲೆ ಏನು ಎನ್ನುವುದು. ಜಗತ್ತು ದೊಡ್ಡದು ಇದೆ, ಮತ್ತೆ ಮತ್ತೊಬ್ಬರ ಜೊತೆ ಹಾಗೆ ಆಗುತ್ತಾರೆ. ಖಂಡಿತವಾಗಿಯೂ ಕೂಡ ಬಿಟ್ಟು ಹೋದವರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆದುಕೊಳ್ಳಬೇಡಿ. ಮುಂದೆ ಬರೆಯುವುದನ್ನು ಕಲಿಯಬೇಕು. ಜೀವನದಲ್ಲಿ ನಿಮಗಾಗಿಯೂ ಕೂಡ ಒಬ್ಬ ವ್ಯಕ್ತಿ ಇದ್ದೇ ಇರುತ್ತಾನೆ. ಆತನು ಅಥವಾ ಆತಳು ಸಿಗುವವರೆಗೂ ನೀವು ದೇವರ ಮೇಲೆ ನಂಬಿಕೆಯನ್ನು ಇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮಾಡುತ್ತಿರುವಂತಹ ಕೆಲಸವನ್ನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡುವುದನ್ನು ಕಲಿತುಕೊಳ್ಳಿ. ಆದರೆ ಕೆಲವೊಮ್ಮೆ ಉತ್ತಮವಾದ ವಿಷಯಗಳನ್ನು ನಮ್ಮ ಇಚ್ಛೆಗೆ ವಿಷಕಾರಿಯಾದಂತಹ ನಂತರ ನಾವು ಕೊನೆಗೊಳಿಸಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಕೆಲವೊಮ್ಮೆ ನಾವು ಒಳ್ಳೆಯವರು ಅಥವಾ ನಾವು ಕೆಟ್ಟವರು ಎಂದು ವ್ಯಕ್ತಪಡಿಸಿಕೊಳ್ಳಬೇಕಾಗಿರುವಂತಹ ಪ್ರಸಂಗವೇ ಬೇಡವೇ ಬೇಡ. ಸಮಯ ಸಂದರ್ಭ ಎನ್ನುವುದು ಯಾವಾಗ ಬರುತ್ತದೆಯೋ ಆಗ ನಿಮ್ಮ ಬಗ್ಗೆ ವಿಶ್ವಕ್ಕೆ ಪರಿಚಯವನ್ನು ಮಾಡಿಸುತ್ತದೆ. ಪ್ರತಿ ಆರಂಭವೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಸಂದೇಶವನ್ನು ನಮಗೆ ಕಲಿಸುತ್ತದೆ. ಪ್ರತಿಯೊಂದು ಮಾತು ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಅಳವಡಿಸಿಕೊಳ್ಳುವುದಕ್ಕೆ ಒಂದು ಮಾರ್ಗವನ್ನು ತೋರಿಸುತ್ತದೆ. ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗ. ಸೋಲದೆ ಇದ್ದರೆ ನೀವು ಎಂದಿಗೂ ಕೂಡ ಜೀವನದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಕಲಿಯದಿದ್ದರೆ ನೀವೆಂದಿಗೂ ಕೂಡ ಜೀವನದಲ್ಲಿ ಬದಲಾಗುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಸೋಲುವುದನ್ನು ಕಲಿಯಬೇಕು, ಜೀವನದಲ್ಲಿ ಗೆಲ್ಲುವುದನ್ನು ಕಲಿಯಬೇಕು. ಬದಲಾಗದೇ ಇದ್ದರೆ ನೀವು ಜೀವನದಲ್ಲಿ ನಿಂತು ನೀರಾಗಿ ಬಿಡುತ್ತೀರಾ. ಸೋಲು ಬದುಕಿನ ಅಂತ್ಯವಿಲ್ಲದೆ ಇರುವಂಥದ್ದು. ಆದ್ದರಿಂದ ಉತ್ತಮ ಅನುಭವವನ್ನು ನೀವು ಪಡೆದುಕೊಳ್ಳಬಹುದು. ಜೀವನದಲ್ಲಿ ಸೋಲಾಗುವುದನ್ನೇ ನೀವು ಒಪ್ಪಿಕೊಳ್ಳುವುದನ್ನು ಮೊದಲು ಕಲಿಯಬೇಕು. ಬದಲಾಗಿದ್ದರೆ ನಿಂತು ನೀರಾಗುತ್ತೀರಾ. ಬದಲಾಗುವುದನ್ನು ಮನುಷ್ಯ ಕಲಿಯಬೇಕು. ಕಾಲ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ವರ್ತನೆಯನ್ನು ತೋರುವುದನ್ನು ಕಲಿಯಬೇಕು. ಇಲ್ಲವೆಂದರೆ ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ನಿಮ್ಮ ವರ್ತನೆಗಳನ್ನು, ನಾಟಕ, ನಿಮ್ಮ ಒಂದು ರೂಢಿ ಆಚಾರ ವಿಚಾರಗಳನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ. ಆಧುನಿಕ ಜೀವನ ಶೈಲಿಗೆ ಅನುಗುಣವಾಗಿ ನಮ್ಮ ಜೀವನ ಶೈಲಿಯನ್ನು ಕೂಡ ಬದಲಾವಣೆ ಮಾಡಿಕೊಳ್ಳಬೇಕು. ಬದುಕು ಎಷ್ಟೇ ನೋಯಿಸಿದರೂ ಕೂಡ ಬದುಕಬೇಕಾಗಿರುತ್ತದೆ. ಮನಸ್ಸು ಎಷ್ಟೇ ನೊಂದರೂ ಕೂಡ ನಗಬೇಕಾಗುತ್ತದೆ. ಕೆಲವು ನೋವುಗಳು ಮರೆಯಲಾಗದೇ ಇದ್ದರೂ ಕೂಡ ಅದನ್ನು ಮರೆತು ಮುಂದುವರಿಯಬೇಕಾಗುತ್ತದೆ. ಅಂದುಕೊಂಡಿದ್ದು ಆಗದೇ ಇದ್ದಾಗ ಹೊಂದಿಕೊಂಡಾದರೂ ಕೂಡ ಹೋಗುವುದನ್ನು ನಾವು ಜೀವನದಲ್ಲಿ ಕಲಿಯಬೇಕಾಗುತ್ತದೆ. ಇದೇ ಜೀವನದ ನಿಜವಾದ ಸೂತ್ರವಾಗಿದೆ. ಈ ಸೂತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿಯುವುದನ್ನು ಕಲಿಯಬೇಕು. ಆಗ ಖಂಡಿತವಾಗಿಯೂ ಕೂಡ ಮನುಷ್ಯನ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಮನುಷ್ಯ ಏನನ್ನಾದರೂ ಕೂಡ ಕಳೆದುಕೊಂಡರೂ ಕೂಡ ಅವನು ಬದುಕಿ ತೋರಿಸಬಲ್ಲ. ಆದರೆ ಮನಃಶಾಂತಿಯನ್ನು ಕಳೆದುಕೊಂಡಂತಹ ಮನುಷ್ಯ ಎಂದಿಗೂ ಕೂಡ ಬದುಕುವುದಕ್ಕೆ ಅಸಾಧ್ಯ. ಖಂಡಿತವಾಗಿಯೂ ಕೂಡ ಮನಃಶಾಂತಿ ಎನ್ನುವುದು ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಅಥವಾ ಆ ಮನುಷ್ಯನ ಜೀವನ ಶೈಲಿಯನ್ನೇ ನಿರ್ಧರಿಸುತ್ತದೆ. ಮನಃಶಾಂತಿಯನ್ನು ನಾವು ಮೊದಲು ಕಾಪಾಡಿಕೊಳ್ಳಬೇಕು. ಯಾವುದೇ ಒಂದು ಹಂತದಲ್ಲಿಯೂ ಕೂಡ ಮನಃಶಾಂತಿಯನ್ನು ಕೆಡದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಒಳ್ಳೆಯ ನಡತೆ ಮನುಷ್ಯನಲ್ಲಿ ಒಳ್ಳೆಯ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಒಳ್ಳೆಯ ಮಾತು ಜೀವನದಲ್ಲಿ ಮನುಷ್ಯನಿಗೆ ಒಳ್ಳೆಯ ಸ್ಥಾನವನ್ನು ತಂದುಕೊಡುತ್ತದೆ. ಈ ಆಲೋಚನೆಗಳನ್ನು ಮೈಗೂಡಿಸಿಕೊಂಡು ಬದುಕುವುದನ್ನು ಕಲಿಯಬೇಕು. ಯಾರು ನಿನ್ನನ್ನು ನಿಂದಿಸಿದರೂ ಪ್ರತಿಕಾರವನ್ನು ತೀರಿಸಿಕೊಳ್ಳುವುದಕ್ಕೆ ನಿನ್ನ ಕೈಯಲ್ಲಿ ಆಗದೇ ಇದ್ದರೂ ಕೂಡ ಕಾಲ ಅವರನ್ನು ತಪ್ಪದೇ ಶಿಕ್ಷೆಗೆ ಒಳಪಡಿಸುತ್ತದೆ.
ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತದೆ. ಹಾಗಾಗಿ ನೀವು ಮಾಡುತ್ತಿರುವಂತಹ ಕರ್ಮಗಳ ಮೇಲೆ ನಿಮಗೆ ಎಚ್ಚರಿಕೆ ಎನ್ನುವುದು ಇರಲೇಬೇಕು. ಇತರರಿಗೆ ನೋವನ್ನು ಕೊಟ್ಟು ನೀವು ತಾತ್ಕಾಲಿಕವಾಗಿ ಆನಂದದಿಂದ ಬದುಕಬಹುದು, ಆದರೆ ಅದರ ಒಂದು ಫಲವನ್ನು ಕಾಲಾನಂತರದಲ್ಲಿ ನೀವು ಖಂಡಿತವಾಗಿಯೂ ಅನುಭವಿಸಲೇಬೇಕಾಗುತ್ತದೆ. ಒಳ್ಳೆಯದು ಎಂದಿಗೂ ಕೂಡ ಸೋಲುವುದೇ ಇಲ್ಲ. ಆ ಕ್ಷಣದಲ್ಲಿ ಸೋತಿರಬಹುದು, ಆದರೆ ಖಂಡಿತವಾಗಿಯೂ ಕೂಡ ಅದು ಗೆದ್ದೇ ಗೆಲ್ಲುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.